ವೆಲ್ಕಮ್ ಟು ಮೈ ವ್ಲಾಗ್. ಇವಾಗ ನನಗೆ ದಮ್ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು. ಇದನ್ನು ಫಸ್ಟು ನಾವು ರುಬ್ಕೊಂಬಿಡೋಣ. ಅದಕ್ಕಿಂತ ಮೊದಲು ನಾವು ಬಾಸುಮತಿ ಅಕ್ಕಿನ ನೆನೆಸ್ಕೊಂಡು ಬೇಯಿಸೋಕ್ಕೆ ಇಡೋಣ ಬನ್ನಿ. ಇವಾಗ ಇದರಲ್ಲಿ 2.5 ಕಪ್ಪು ಬಾಸುಮತಿ ಅಕ್ಕಿನ ಹಾಕ್ಕೊಳ್ಳೋಣ. ನಾವು 2.5 ಇದೆ. ಇವಾಗ ನಾವು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ 4 ಕಪ್ಪು ನೀರಿದೆ. ಅದಕ್ಕೆ ನಮಗೆ ಇದಕ್ಕೂ ನಾವು ಒಂದು ಸ್ವಲ್ಪ ಮಸಾಲದನ್ನ ಹಾಕ್ಬಿಡ್ಬೇಕು. ಒಂದು ನಿಮಿಷ. ಇದಕ್ಕೆ ಬೇಕಾಗಿ ಗೆಣಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಚಕ್ರ ಮೊಗ್ಗು, ಮರಾಠಿ ಮೊಗ್ಗು ಇದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ನೋಡಿ, ಈ ಥರ ಹಾಕ್ಕೊಂಡು ಬಿಡಬೇಕು. ಮಾಮೂಲಿ ಫ್ಲೇಮಲ್ಲೇ ಇರಬೇಕು. ಮೊದಲೇ ಹೇಳಿದ್ದ ಮಸಾಲೆಗಳನ್ನು ರುಬ್ಕೊಳ್ಳೋಣ ಬನ್ನಿ. ಇವಾಗ ಈರುಳ್ಳಿ ಎಲ್ಲದನ್ನೂ ಹಾಕ್ಕೊಂಡು ರುಬ್ಕೋಬೇಕು. ಒಂಚೂರು ಜಾಸ್ತಿ ಬೇಕಲ್ವ, ಅದಕ್ಕೆ ಗೊಜ್ಜು ಜಾಸ್ತಿ ಬೇಕು. ಇದಕ್ಕೆ ನಾವು ಗೊಜ್ಜು ಮಾಡ್ಕೊತಿದ್ದೀವಲ್ಲ ಫಸ್ಟು, ಸೊ ಬೇಕಾಗುತ್ತೆ. ಇದಕ್ಕೆ ಜೀರಿಗೆನೂ ಹಾಕ್ಕೊಳ್ಳಿ. ಜೀರಿಗೆನೂ ಹಾಕ್ಕೊಂಡು ಇವಾಗ ನಿಧಾನಕ್ಕೆ ಕುದಿಯೋಕ್ಕೆ ಶುರು ಆಗ್ತಾಯಿದೆ. ಅದು ಬಾಸುಮತಿ ಅಕ್ಕಿನ ಇವಾಗ ತೊಳ್ಕೊಂಡು ಇಟ್ಟಿದ್ದೀನಿ. ಅದಕ್ಕೆ ಹಾಕೋಕ್ಕೆ ಇವಾಗ ಬಾಸುಮತಿ ಅಕ್ಕಿನ ಹಾಕ್ಕೊಳ್ಳೋಣ ನಾವು ಬನ್ನಿ. 2.5 ಲೋಟನ ಹಾಕ್ತಾಯಿದ್ದೀವಿ. ಅದಕ್ಕೆ ನೀರು 4 ಕಪ್ಪು. ಫುಲ್ಲು ನೀಟಾಗಿ ಹಾಕ್ಕೊಂಡು ಇವಾಗ ನಾವು ರುಬ್ಬಿರುವಂತಹ ಗೊಜ್ಜನ್ನು ನೋಡಿ ಈ ಥರ ರುಬ್ಕೋಬೇಕು. ನೋಡಿ, ಗೊಜ್ಜು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಕುಕ್ಕರ್ ಇಟ್ಟಿದ್ದೀವಿ. ಅದಕ್ಕೆ ತುಪ್ಪ ಹಾಕಿದ್ದೀವಿ. ತುಪ್ಪ ಅಥವಾ ದಾಲ್ ಅಂತ ಬರುತ್ತಲ್ಲ, ಅದನ್ನು ಹಾಕಿದ್ದೀವಿ. ಡಾಲ್ಡಾ ಹಾಕಿದ್ದೀವಿ. ಅದು ತುಪ್ಪನೂ ಹಾಕ್ಬೋದು, ಅದು ಡಾಲ್ಡಾನೂ ಹಾಕ್ಬೋದು. ನೋಡಿ, ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳೋಣ. ಗೊಜ್ಜು ಮಾಡೋಕ್ಕೆ ಪಲಾವ್ ಎಲೆ, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋಣ. ಅದು ಸಿಡಿಯೋದು ಸ್ವಲ್ಪ ಕಮ್ಮಿ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು. ಆಗ ನೋಡಿ ಕುದೀತಾ ಇದೆ. ಇದು ಅರ್ಧಂಬರ್ಧ ಬೇಯಬೇಕು, ಯಾಕಂದರೆ ನಾವು ಕುಕ್ಕರ್ ಹತ್ರ ದಮ್ ಕಟ್ತೀವಲ್ಲ. ಯಾಕಂದರೆ ಇದು ದಮ್ ಬಿರಿಯಾನಿ ಅಲ್ವಾ, ಸೊ ದಮ್ ಕಟ್ತೀವಿ. ನೋಡಿ, ಈ ಥರ ಕುದೀತಾ ಇದೆ. ಅದು ಬರೀ ಅರ್ಧಂಬರ್ಧ ಅದು ಬೇಯಬೇಕು. ಗೈಸ್, ಇವಾಗ ಚಿಕನ್ ಬೇಕಲ್ವಾ, ಚಿಕನ್ನು 1 kg ಇದೆ. ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಖಾರದ ಪುಡಿನ ಹಾಕೊಳ್ಳೋಣ. 1 ಚಮಚ ಅಥವಾ 2 ಚಮಚ. ಇದು ಖಾರ ಇದೆ, ಸೊ 1 ಚಮಚ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಧನಿಯಾ ಪುಡಿ ಹಾಕ್ಕೊಳ್ತೀವಿ. ಅದು 1 ಅಥವಾ 2 ಚಮಚ ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅದು ದಮ್ಗೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಮೊಸರು ಹಾಕ್ಕೊಳ್ಳೋಣ. 1-2 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 1 kg ಇದೆಯಲ್ವ, ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಇವಾಗ ಆನಿಯನ್ ಎಲ್ಲ ಫ್ರೈ ಆಗ್ತಾಯಿದೆ. ಈ ಥರ ಫ್ರೈ ಮಾಡ್ಕೋಬೇಕು. ಫುಲ್ಲು ಗೋಲ್ಡನ್ ಆಗಬೇಕು. ಗೋಲ್ಡನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫುಲ್ ನೀಟಾಗಿ ಆಗಬೇಕು. ಗೈಸ್, ಇವಾಗ ಅರ್ಧ ಬೆಂದಿದೆ. ನೋಡಿ, ನೀರೆಲ್ಲ ಕಮ್ಮಿ ಆಗಿದೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕಲಿಸ್ಬಿಟ್ಟು ಚೆಕ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಆ ಥರ ಮುದ್ದಿ ನೋಡ್ಕೊಳ್ಳೋಣ. ಅರ್ಧ ಬೆಂದಿದೆ ಅಲ್ವಾ, ಇಷ್ಟ ಆಗಬೇಕು. ನೋಡಿ, ಇವಾಗ ಆಫ್ ಮಾಡಿಕೊಂಡು ನೀರು ಬಸಿಬೇಕು. ಗೋಲ್ಡನ್ ಫ್ರೈ ಆಗಿದೆ ನೋಡಿ. ಇವಾಗ ಅದಕ್ಕೆ 1-2 ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊನು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಫುಲ್ಲು ನೀಟಾಗಿ, ನೀರೇ ಇರಬಾರ್ದು,
ಆ ಥರ ಬಸಿಕೊಂಡು ಇಡ್ಕೋಬೇಕು. ಗೈಸ್ ನೋಡಿ ಟೊಮೆಟೊ ಎಲ್ಲ ಫ್ರೈ ಆಗ್ತಾ ಇದೆ. ನೋಡಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ. ಇವಾಗ ಕಲಸಿರೋಂಥ ಚಿಕನ್ನ ಅದಕ್ಕೆ ಹಾಕೋಬೇಕು. ನೀಟಾಗಿ ಮಸಾಲ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ಹಾಕೋಬೇಕು. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಕಲಿಸ್ಕೋಬೇಕು ನೀಟಾಗಿ, ಎಲ್ಲ ಗೊಜ್ಜು ಬರಬೇಕು ಅದಕ್ಕೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಣ. ಪುಡಿ ಉಪ್ಪು ಹಾಕ್ಬೋದು, ನಾವು ಕಲ್ಲುಪ್ಪು ಹಾಕ್ತಾಯಿದ್ದೀವಿ, ಹೆಂಗೂ ಬೇಯುತ್ತಲ್ವ ಇದು. ಸೊ ಇವಾಗ ಸ್ವಲ್ಪ ಅರಿಶಿನನೂ ಹಾಕ್ಕೊಳ್ಳೋಣ, ಚೆನ್ನಾಗಿ ಟೇಸ್ಟ್ ಎಲ್ಲ ಬರಬೇಕಲ್ಲ, ಅರಿಶಿನನೂ ಹಾಕ್ಕೊಳ್ಳೋಣ. ಇವಾಗ ಇದನ್ನೇನಕ್ಕೆ ಹಾಕ್ತಾ ಇರೋದು ಅಂತ, ರುಬ್ಕೊಂಡು ಹಾಕ್ತಿರೋದು ಏನಕ್ಕೆ ಅಂತ ಅಂದರೆ ನಮಗೆ ಗೊಜ್ಜು ಜಾಸ್ತಿ ಬೇಕಲ್ವಾ, ಅದಕ್ಕೆ. ಇದನ್ನೇನಾರ ರುಬ್ಕೊಂಡು ಹಾಕಿದ್ರೆ ಟೇಸ್ಟು ಇನ್ಹ್ಯಾನ್ಸ್ ಆಗುತ್ತೆ. ನೋಡಿ ಇವಾಗ ಹಾಕ್ತೀವಿ. ಇವಾಗ ಫುಲ್ಲು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಬೇಗ ಆಗಬೇಕಾಗಿರೋದ್ರಿಂದ ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಷಲ್ ಮಾಡ್ತೀವಿ. ವಿಷಲೆಲ್ಲ ಆಗಿದೆ, ಒಂದು ವಿಷಲು. ನೋಡಿ ಓಪನ್ ಮಾಡ್ತಿದ್ರೆ ಘಮ ಘಮ ಅಂತ ಇದೆ. ನೋಡಿ ನೋಡ್ತಿದ್ರೆ ಹಂಗೆ ತಿಂದ್ಬಿಡ್ಬೇಕು ಅನಿಸುತ್ತೆ. ನೋಡಿ ಇವಾಗ ಈ ಗೊಜ್ಜು ನೋಡಿ ಚಿಕನ್ ಎಲ್ಲ ಬೆಂದಿದೆ ಅಂತ ನೋಡಬೇಕು. ಚಿಕನ್ ಎಲ್ಲ ಬೆಂದಿದೆ. ಇವಾಗ ಗೊಜ್ಜನ್ನ ಸಪ್ರೇಟಾಗಿ ಬೇರೆದಕ್ಕೆ ಹಾಕ್ಕೋಬೇಕು. ಏನಕ್ಕಂದರೆ ನಾವು ಲೇಯರ್ಸ್ ಆಗಿ ಹಾಕ್ಕೋಬೇಕಾಗುತ್ತೆ, ನೀಟಾಗೆ ಬರಬೇಕಲ್ಲ, ಹೆಂಗೂ ದಮ್ ಹಾಕ್ಬೇಕಿನ್ನು. ಸೊ ನೋಡಿ ಇವಾಗ ಇನ್ನೊಂದು ಪಾತ್ರೆಗೆ ಎಲ್ಲ ಹಾಕ್ಕೊಳ್ಳೋಣ. ನೀವು ಇದಕ್ಕೆ ಬೇಕಂದರೆ ಮೊಟ್ಟೆನೂ ಆ್ಯಡ್ ಮಾಡ್ಕೋಬೋದು, ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಇಷ್ಟು ಗೊಜ್ಜನ್ನ ಹಾಕ್ಕೊಂಡಿದ್ದೀವಿ. ನೋಡಿ ಇನ್ನೂ ಇಷ್ಟು ಉಳಿದಿದೆ, ಘಮ ಘಮ ಅಂತ ಇದೆ ಗೈಸ್. ನೋಡಿ ಇನ್ನೂ ಅದರಲ್ಲಿ ಎಷ್ಟು ಹಾಕೊಂಡಿದೆ. ಫಸ್ಟ್ ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬಾಸುಮತಿ ಅಕ್ಕಿಗೆ. ಗೈಸ್ ಇವಾಗ ಬಾಸುಮತಿ ಅಕ್ಕಿ ಯಾವಾಗಲೇ ಬಸ್ದು ಇಟ್ಟಿದ್ವಿ ಸ್ವಲ್ಪ ಹೊತ್ತು, ಇನ್ನೂ ಬಿಸಿನೇ ಇದೆ. ನೋಡಿ ಗೀ ರೈಸ್ ಥರ ಸ್ಮೆಲ್ ಬರಬೇಕು. ನೋಡಿ ಇದು ಇನ್ನೂ ಹೊಗೆ ಬರ್ತಾನೆ ಇದೆ. ನಾವು ಇದನ್ನು ಲೇಯರ್ ಆಗಿ ಹಾಕ್ಕೊಳ್ಳೋಣ. ಫಸ್ಟ್ ನೋಡಿದ್ವಿ ಅಲ್ಲಿ ಒಂದು ಸ್ವಲ್ಪ ಗೊಜ್ಜಿದೆಯಲ್ಲ, ಅದನ್ನು ಲೇಯರ್ ಆಗಿ ಹಾಕ್ಕೊಳ್ಳೋಣ. ನೋಡಿ ಗೈಸ್ ಲೇಯರ್ ಆಗಿ ಹಾಕ್ಕೋಬೇಕು. ಇವಾಗ ಒಂದು ಲೇಯರ್ ದಪ್ಪಕ್ಕೆ ಆಗಿದೆ ಅಲ್ಲ ಗೈಸ್. ಇವಾಗ ಚಿಕನ್ದು ಗೊಜ್ಜು ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದೇ ಥರ ಮೂರು ಟೈಮ್ ಮಾಡಬೇಕು. ಒಂದು ಲೇಯರ್ ಹಾಕ್ಕೊಂಡು ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಬಾಸುಮತಿ ಅನ್ನನ ಹಾಕ್ಕೋಬೇಕು, ನೀಟಾಗಿ ಎಲ್ಲದನ್ನೂ ಸ್ಪ್ರೆಡ್ ಮಾಡಬೇಕು. ಮತ್ತು ಕಲಿಸ್ಬೇಕಾದ್ರೂ ನೀಟಾಗಿ ಕಲಿಸ್ಬೇಕು, ಯಾಕಂದರೆ ಎಲ್ಲದಕ್ಕೂ ಗೊಜ್ಜು ಅಂಟ್ಕೋಬೇಕು ಈ ಥರ. ಇವಾಗ ಅದ್ರ ಮೇಲೆ ಮತ್ತೆ ಚಿಕನ್ದು ಗೊಜ್ಜು ಲೇಯರ್ ಅನ್ನ ಹಾಕ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಹಾಕ್ಕೋಬೇಕು ಎಲ್ಲದನ್ನೂ. ನೋಡಿ ಮತ್ತೆ ಅನ್ನದ ಲೇಯರನ್ನು ಹಾಕ್ಕೊಳ್ತಿದ್ದೀವಿ. ಆ ಅನ್ನ ಫುಲ್ಲು ಹಾಕ್ಕೊಂಡ್ಬಿಡ್ತೀವಿ ನಾವು. ಫಸ್ಟಿಗೆ ಗೊಜ್ಜು ಲೇಯರೇ ಬಂತು. ದಮ್ ಕಟ್ಟೋಣ. ಅದಕ್ಕೆ ಹಿಟ್ಟು ಬೇಕಾಗಿರೋದು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು, ನೀವು ಯಾವ ಹಿಟ್ಟದಾದ್ರೆ ಕಲಿಸ್ಬೋದು. ಇವಾಗ ಅದಕ್ಕೆ ಲೋ ಫ್ಲೇಮಲ್ಲಿ 10 ನಿಮಿಷ ಅಥವಾ 15 ನಿಮಿಷ ಅಷ್ಟೇ ಮಿನಿಮಮ್, ಯಾಕಂದರೆ ಅನ್ನನೂ ಬೇಯಿಸಿರ್ತೀವಲ್ವ, ಒಂದು ವಿಷಲ್ ಮಾಡಿಸಿರ್ತೀವಲ್ವ. ಸೊ ಇವಾಗ ದಮ್ ಕಟ್ಟೋಣ ಬನ್ನಿ. ಇವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀವಿ ನಾವು. ಇವಾಗ ಉದ್ದಕ್ಕೆ ಮಾಡಿಕೊಂಡು ಈ ಥರ ನೀಟಾಗಿ ಕಟ್ಕೊಳ್ಬೇಕು ರೈಸ್. ಇವಾಗ ಈ ಥರ ನೀಟಾಗಿ ದಮ್ಮನ್ನ ಕಟ್ಟಿದ್ದೀವಿ. ಸಣ್ಣ ಉರಿ ಮೇಲೆ ಬೇಯಿಸ್ಬೇಕು 10 ನಿಮಿಷ ಅಥವಾ 15 ನಿಮಿಷ. ಕುಕ್ಕರ್ದು ಮುಚ್ಚಬೇಡ್ದು, ಅದರ ಬೇರೆದು ಇರುತ್ತಲ್ವ ಅದನ್ನು ಮುಚ್ಚಬೇಕು. ನೋಡಿ ನಾವು ಈ ಥರದಲ್ಲಿ ಮುಚ್ತಾ ಇದ್ದೀವಿ. ಇನ್ನು 10 ನಿಮಿಷದಲ್ಲಿ ನಮ್ಮ ದಮ್ ಬಿರಿಯಾನಿ ರೆಡಿ.
ತೆಗಿತಾ ಇದ್ದೀನಿ ನೋಡಿ ನೋಡಿ, ದಮ್ ಎಲ್ಲ ಆಗಿದೆ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಕಲಿಸ್ಕೊಳ್ಳೋಣ. ಇವಾಗ ದಮ್ ತೆಗಿತಾ ಇದ್ದೀವಿ. ದಮ್ ತೆಗ್ದು ಇವಾಗ ಕಳ್ಸೋಣ. ಗೈಸ್ ಇವಾಗ ಎಲ್ಲ ಕಲಿಸಿದ್ದೀವಿ. ಟೇಸ್ಟ್ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಕಳ್ಸೋ ತನಕ ಆನೇ ಮಾಡ್ಕೊಂಡಿದ್ವಿ. ಕಲಿಸಿದ್ದೀವಲ್ಲ, ಇವಾಗ ತುಪ್ಪ ಹಾಕ್ಬಿಟ್ಟು ಮತ್ತೆ ಕಳ್ಸೋಣ. ನೋಡಿ ಇವಾಗ ತುಪ್ಪ ಹಾಕಿ ಕಳಿಸಿದ್ದೀವಿ. ಎಲ್ಲರೂ ಇದನ್ನು ಟ್ರೈ ಮಾಡಿ ತಿಂತಾ ಇರಿ, ಓಕೆನಾ? ಥ್ಯಾಂಕ್ಸ್, ಬಾಯ್.